ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳಾ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ನಾಟಿ ಕೋಳಿನಲ್ಲಿ ಒಂದು ಪಲಾವ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾಟಿ ಕೋಳಿ ಪಲಾವು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಾಟಿ ಸ್ಟೈಲಲ್ಲೇ ಮಾಡ್ತಾ ಇರೋಂಥ ಪಲಾವು. ಹಾಗಾಗಿ ಇದನ್ನು ನೋಡ್ಕೊಳ್ಳಿ, ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ ಇದನ್ನು. ಇದಕ್ಕೋಸ್ಕರ ನಾನು ಒಂದು 2 ಈರುಳ್ಳಿನ ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡು ನಾನು ಲೈಟಾಗಿ ಹುರ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಹುರಿಬೇಕಂತೇನಿಲ್ಲ, ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೋತಾ ಇದ್ದೀನಿ. ನಾನು ಒಂದು 2 ಪಾವಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು ಪಾವಿಗೆ ಒಂದು 4 ಮೆಣಸಿನ್ಕಾಯಿ ಅಂದರೆ 8 ಮೆಣಸಿನ್ಕಾಯಿನ ತೊಗೊಂಡು 8 ಮೆಣಸಿನ್ಕಾಯಿನ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಈರುಳ್ಳಿ ಹುರಿದು ಆಗಿದೆ, ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ ಅಷ್ಟು ಸಾಕು. ಈಗ ನೋಡಿ, ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2 ಪಾವ್ಗಾಗೋಷ್ಟು, ಒಂದು 2 ಇಂಚಷ್ಟು ಶುಂಠಿ, ಒಂದು ದೊಡ್ಡ ಗೆಡ್ಡೆ ಅಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅವೆರಡು ಸಪ್ರೇಟ್ ಪೇಸ್ಟ್ ಮಾಡ್ಕೊತೀನಿ. ಈಗ ಈರುಳ್ಳಿನೂ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ತೋರಿಸಿದ್ನಲ್ಲ, ಒಂದನ್ನು 8 ಲವಂಗ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ಅಷ್ಟೇ ತೊಗೊಂಡಿರೋದು. ಇದಿಷ್ಟನ್ನು ಒಂದು ಸಪ್ರೇಟು ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಈಗ ಸ್ಟವ್ ಹಚ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಕೊಬ್ಬರಿ ಎಣ್ಣೆನೇ ನೋಡಿ, ಸಣ್ಣದ ಸ್ಪೂನ್ ಬರುತ್ತಲ್ಲ, ಇದರಲ್ಲಿ ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಬಂತು, ಪರವಾಗಿಲ್ಲ, 3 ಸ್ಪೂನಷ್ಟು ಸಾಕಾಗತ್ತೆ ನನಗೆ. 2 ಪಾವ್ ಅಕ್ಕಿಗೆ ಎಣ್ಣೆ ಕಾದ್ಮೇಲೆ ಒಂಚೂರು ನಾನು ಸಾಸಿವೆ ಹಾಕ್ಕೋತೀನಿ. ಎಣ್ಣೆ ಕಾದಿದೆಯಾ ಅಂತ. ನಾನ್ ವೆಜ್ಗೆ ಸಾಸಿವೆನ ಅಂತ ಅಂದ್ಕೋಬೇಡಿ, ಏನೂ ಡಿಫ್ರೆನ್ಸ್ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕೋಳಿ ಸಾರಿಗಂತೂ ಸಾಸಿವೆ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಈಗ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಲೈಟಾಗಿ ಒಂಚೂರು ಬ್ರೌನ್ ಬಂದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಹುರ್ಕೋಬೇಕು ನಾವು ಎಣ್ಣೆಲಿ. ನೋಡಿ, ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು. ಹೀಗೆ ಇದು ಹುರ್ಕೊಂಡು ಈಗ ನಾವು ಕೋಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಒಂದು ಅರ್ಧ kg ಅಷ್ಟು ಕೋಳಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ನಾಟಿ ಕೋಳಿ ಇವಾಗ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಹುರಿಯೋದೇ ಎಲ್ಲದಕ್ಕಿಂತ ಮುಖ್ಯವಾದ ಇಂಪಾರ್ಟೆಂಟ್ ಅಂದರೆ ಇದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡಿದ್ದೀವಿ, ಕೋಳಿ ಪೀಸಸ್ಸು ಹಾಕ್ಕೊಂಡಿದ್ದೀವಿ. ಇವಾಗ ಉಪ್ಪು ಹಾಕ್ಕೊಳ್ತೀನಿ ಮತ್ತು ಪಲಾವ್ ಎಲೆ ಹಾಕ್ಕೋತೀನಿ. ಈ ಸಮಯದಲ್ಲಿ ಇದನ್ನೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇದು ಫಸ್ಟು ಪೀಸಸ್ಸಲ್ಲಿರುವಂಥ ನೀರೆಲ್ಲ ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದ ತಕ್ಷಣ. ನೀರು ಬಿಟ್ಕೊಂಡ್ಮೇಲೆ ಆ ನೀರೆಲ್ಲ ಬಿಟ್ಕೊಂಡಿದ್ದ ನೀರು ಸುಂಡೋಗಬೇಕು, ಅಲ್ಲಿ ತನಕ ಹುರಿಬೇಕು. ಆವಾಗ ಅದರನ್ನೇ ನಮಗೆ ಚೆನ್ನಾಗಿ ಮಸಾಲೆ ಎಲ್ಲನೂ ಪೀಸಸ್ ಒಳಗಡೆ ಇಳ್ಕೊಳ್ಳೋದು ಮತ್ತು ಸಾಫ್ಟಾಗೂ ಬರುತ್ತೆ. ಪಲಾವಲ್ಲಿ ಸಾಧಾರಣ ಮಟನ್ ಹಾರ್ಡ್ ಆಗುತ್ತೆ ಅಂತಾರಲ್ಲ, ಆ ಥರ ಹಾರ್ಡ್ ಆಗಲ್ಲ. ನೋಡಿ, ಇವಾಗೆಲ್ಲ ನೀರೆಲ್ಲ ಬಿಟ್ಕೊಂಡು ಆಗಿದೆ, ಎಲ್ಲ ಸುಂಡ್ತಾ ಬಂದ್ಬಿಟ್ಟಿದೆ. ನೋಡಿರಿ, ಎಣ್ಣೆನೂ ಬಿಟ್ಕೊಂಡು ಬರುತ್ತೆ, ನಿಮಗೆ ತೋರಿಸ್ತೀನಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಪೀಸಸ್ಸಿಗೆ ಮೆತ್ಕೊಂಡು ಆದಮೇಲೆ ಇನ್ನೂ ಸ್ವಲ್ಪ ಹುರಿತೀವಲ್ಲ, ಆವಾಗ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊತಾ ಬಂದಿದೆ. ಹಿಂಗೆ ಬಿಟ್ಕೊಳ್ಳೋ ತನಕ ಹುರಿಬೇಕು ಇದನ್ನು. ಈಗ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ ಹಾಕ್ಕೊಂಡು ಆ ಪೇಸ್ಟ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ.
ತುಂಬಾ ರುಚಿ ಕೊಡುತ್ತೆ ಇದು. ಮೈಸೂರಲ್ಲಿ ಹನುಮಂತು ಹೋಟ್ಲು ಅಂತ ಇದೆಯಲ್ಲ, ಆ ಹೋಟೆಲ್ದು ಪಲಾವ್ದು ಟೇಸ್ಟೇ ಇದು. ತುಂಬಾ ಟೇಸ್ಟ್ ಅನಿಸುತ್ತೆ. ಸಾಧಾರಣ ನಾನು ಮಟನ್ ಪಲಾವ್ ಮಾಡಿ ತೋರಿಸಿದ್ದೀನಿ, ಚಿಕನ್ ಪಲಾವ್ ನಿಮಗೆ ತೋರಿಸಿರ್ಲಿಲ್ಲ ಅಂತ ಇವತ್ತು ಕೋಳಿ ಪಲಾವ್ ಮಾಡೋದನ್ನು ತೋರಿಸ್ಬೇಕು ಅಂತ ಮಾಡ್ತಾಯಿದ್ದೀನಿ. ನಿಮಗೆ ಮಸಾಲೆನೇ ಜಾಸ್ತಿ ಇದೆ ಅಂತಲೇ ಅನಿಸೋಲ್ಲ. ಈ ಪಲಾವಲ್ಲಿ ಎಷ್ಟು ಬೇಕಾದ್ರೂ ತಿನ್ಬೋದು ಅನ್ನೋ ಥರ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ 2 ಲೋಟದಷ್ಟು ನನ್ನ ನೀರು ಹಾಕ್ಕೊಂಡಿದ್ದೀನಿ ಇದು ಬೇಯೋಕ್ಕೋಸ್ಕರ ಅಂತ. ಈಗ ಉಪ್ಪು ಆಯಿತು, ಖಾರನೂ ಆಯಿತು. ಒಂದು ಗಮನಿಸಿರಿ, ನಾನು ಟೊಮೆಟೊ ಆಗಲಿ ಹುಣಸೆಹಣ್ಣಾಗಲಿ ಏನೂ ಹಾಕ್ತಾಯಿಲ್ಲ. ಉಪ್ಪು ಖಾರ ಎರಡೇ ಹಾಕೋದು. ಇವಾಗ ಕುಕ್ಕರ್ನ ಒಂದು 4-5 ವಿಜಿಲ್ ಕೊಟ್ಕೊಂಡು ನಾನು ಆಫ್ ಮಾಡಿಕೊಂಡೆ, ಇದರಲ್ಲಿ ಪೀಸಸ್ ಎಲ್ಲ ಬೇಯಲಿ ಅಂತ. ಈಗ ಮತ್ತೆ 2 ಲೋಟ ನೀರು ಹಾಕ್ಕೊಂಡು ಹೊಂದಿಸ್ಕೊಂಡಿದ್ದೀನಿ. ಈಗ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ, ಆ ಅಕ್ಕಿನೂ ಸೇರಿಸ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಪೀಸ್ ಬೆಂದಿದೆಯಾ ಅಂತ ನೋಡ್ಕೋಬೇಕು, ಮತ್ತು ಉಪ್ಪು ಖಾರ ಸರಿ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಬಿಡಿ. ಇವಾಗ ನಾನು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹುಣಸೆಹಣ್ಣು ಟೊಮೆಟೊ ಅವಶ್ಯಕತೆ ಇಲ್ಲ, ನಿಂಬೆಹಣ್ಣು ಅಷ್ಟೇ ಬೇಕಾಗೋದು. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಾಕ್ಕೊತಾ ಇದ್ದೀನಿ. 1 ಕ್ಯೂಬ್ ಹಾಕಿದ್ದೀನಿ ನೋಡಿ. ಈಗ ನಾನು ನಿಂಬೆಹಣ್ಣ ರಸನ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣ ನಾನು ಹಿಂಡ್ಕೊಂಡೆ. ಸಾಕು, ನನಗೆ ಇಷ್ಟು ಟೇಸ್ಟ್ಗೆ ಇಷ್ಟು ಹುಳಿ ಸಾಕು ಅನ್ನಿಸ್ತು. ಈ ಸಮಯದಲ್ಲಿ ಅಕಸ್ಮಾತ್ ಏನಾದ್ರು ನಿಮ್ಗೆ ಎಣ್ಣೆ ಸಾಲದು ಅನಿಸಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸಾಕು ಅಂತ ಅಂದ್ಬಿಟ್ಟು ಕುಕ್ಕರ್ನ ಮುಚ್ಚಿ ವಿಜಿಲ್ ಹಾಕ್ಬಿಟ್ರೆ, ಕೊತ್ತಂಬರಿ ಸೊಪ್ಪನ್ನು ನಾನು ಇವಾಗಲೇ ಹಾಕ್ಕೊಂಡಿದ್ದೀನಿ. ಅನ್ನ ಇದೇನಕ್ಕೆ ಕುಕ್ಕರ್ ಮುಚ್ಚುವಂಥ ಸಮಯ, ನೀರೂ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ನೀರು ಕಡಿಮೆ ಆಗ್ತಾ ಇರ್ಬೇಕಾದ್ರೆ ನಾವು ಉಪ್ಪು ಖಾರ ನೋಡಬೇಕು, ಅವಾಗಾದರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಮುಚ್ಚಿಬಿಡ್ತೀನಿ. ನೋಡಿ, ಈಗ ಆಯ್ತಿದು ಎಲ್ಲ ನೀಟಾಗಿ ಉದುದ್ರಾಗಿ ಬಂದಿದೆ. ನಾನು ಪಲಾವ್ ಎಲೆ ಹಾಕಿದ್ದೀನಲ್ಲ, ಅದರದ್ದೇ ಅಷ್ಟು ಸ್ಮೆಲ್ ಚೆನ್ನಾಗಿರುತ್ತೆ. ನೀವು ಬಾಸುಮತಿ ರೈಸ್ ಹಾಕಬೇಕು ಅನ್ನೋಂಥ ಏನೂ ಅವಶ್ಯಕತೆ ಬರಲ್ಲ. ಬಾಸುಮತಿ ಅಕ್ಕಿ ಹಾಕಿದ್ರೂ ಚೆನ್ನಾಗೇ ಬರುತ್ತೆ, ಬಟ್ ಅದಿಲ್ಲ ಅಂದ್ರೂ ಈ ಥರ ಪಲಾವ್ ಎಲೆ ಹಾಕ್ಕೊಂಡು ಮಾಡಿದ್ರೂ ಅದೇ ಥರ ಸ್ಮೆಲ್ಲೇ ಬರುತ್ತೆ, ನಿಮ್ಗೆ ಯಾವುದೇ ವ್ಯತ್ಯಾಸ ಬರಲ್ಲ. ನಮ್ಮ ಶಿವಮೊಗ್ಗದ ಕಡೆ ಅಂತೂ ಈ ಪಲಾವ್ ಎಲೆನ ಅಂಗಡಿನಲ್ಲೂ ಮಾರ್ತಾರೆ, ಮತ್ತು ನಾವುಗಳ ಮನೆಗಳಲ್ಲೂ ಕೂಡ ಹಾಕ್ಕೊಂಡಿರ್ತೀವಿ ಗಿಡನ. ನೋಡಿ, ನಮ್ಮ ಪಲಾವು ರೆಡಿಯಾಗಿದೆ. ಈಗ ಇದ್ರ ಜೊತೆಗೆ ಒಂದು ಮೊಸರು ಬಜ್ಜಿನೂ ಮಾಡಿದ್ದೀನಿ ನಾನು, ಮತ್ತು ಹಸಿ ಈರುಳ್ಳಿನೂ ಹೆಚ್ಕೊಂಡಿದ್ದೀನಿ, ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮದು ಫೇಮಸ್ ಮೈಸೂರಿನ ಹನುಮಂತು ಹೋಟ್ಲು ಪಲಾವ್ನ ನೀವು ಟೇಸ್ಟ್ ಮಾಡಿಲ್ಲ ಅಂತಂದರೆ ಈ ಪಲಾವ್ ನೀವು ಮಾಡ್ಕೊಂಡು ತಿಂದರೆ ಅದನ್ನು ಟೇಸ್ಟ್ ಮಾಡೋದೇ ಬೇಕಾಗಲ್ಲ, ಅಷ್ಟು ಸೂಪರಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ನಾನ್ ವೆಜ್ ಡಿಶಸ್ನ ಈ ಚಾನಲ್ನಲ್ಲಿ ನೀವು ನೋಡೋದಕ್ಕೆ ಅವಕಾಶ ಆಗತ್ತೆ. ಥ್ಯಾಂಕ್ ಯು.